ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು 5th ಸ್ಟ್ಯಾಂಡರ್ಡ್ ಫ್ರಾಕ್ಷನ್ಸ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದು ಪಾರ್ಟ್ 2 ವಿಡಿಯೋ. ಸೊ ನೀವು ಈ ವಿಡಿಯೋನ ನೋಡಿದ ನಂತರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ನ್ಯೂಮರೇಟರು, ಡಿನಾಮಿನೇಟರ್ಸ್ ಎಲ್ಲ ಕಲಿತಾ ಹೋಗಿದ್ವಿ. ಸೊ ಯಾರು ಹಿಂದಿನ ವಿಡಿಯೋವನ್ನು ನೋಡಿಲ್ಲ, ಪಾರ್ಟ್ 1 ವಿಡಿಯೋನ ನೋಡಿ ನಂತರ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಅದರ ಜೊತೆಗೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ನಾವು ಸ್ವಲ್ಪ ಕಲ್ತಿದ್ವಿ. ಸೊ ಓಕೆ, ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ನಿಮಗೆ ಫ್ರಾಕ್ಷನ್ಸ್ ಅಂದರೆ ಏನು ಅಂತ ಒಂದು ಡೆಫಿನೇಷನ್ನ ಕೊಟ್ಬಿಡ್ತಂತೆ. ಸೊ ಫ್ರಾಕ್ಷನ್ ಈಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ಎ ಹೋಲ್. ಅಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ವಿ, ಒಂದನ್ನು ಹೋಲ್ನ ನಾವು ಈಕ್ವಲ್ ಪಾರ್ಟ್ಸಾಗಿ ಮಾಡ್ತೀವಿ. ಆ ಪಾರ್ಟ್ನ ತಗೊಂಡು ನಾವು ಏನು ಬರಿತೀವೋ ಅದನ್ನು ನಾವು ಫ್ರಾಕ್ಷನ್ಸ್ ಅಂತ ಬರಿತೀವಿ. ಓಕೆ, ಪಾರ್ಟ್ ಆಫ್ ಎ ಹೋಲ್ ಈಸ್ ನಥಿಂಗ್ ಬಟ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಒಂದು ಪೂರ್ಣ ಭಾಗವನ್ನು ಸಮಭಾಗಗಳಾಗಿ ಮಾಡಿದಾಗ ಆ ಸಮಭಾಗವನ್ನು ನಾವೇನು ತಗೊತೀವಿ ಅದನ್ನು ನಾವು ಫ್ರಾಕ್ಷನ್ ಅಂತ ಬರ್ತೀವಿ. ಫಾರ್ ಎಕ್ಸಾಂಪಲ್ಗೆ, ಸೊ ಈ ಪೂರ್ಣ ಭಾಗವನ್ನು ಈಗ ನಾನು 4 ಭಾಗಗಳನ್ನಾಗಿ ಮಾಡ್ತೀವಿ. ಅಂದರೆ 4 ಸಮಭಾಗಗಳಾಗಿ 4 ಈಕ್ವಲ್ ಪಾರ್ಟ್ಸ್. 4 ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ನಾನು ಒಂದೊಂದು ಭಾಗವನ್ನು ಏನು ಬರಿತೀನಿ, ಸೊ ಟೋಟಲ್ ಭಾಗ ಅಂದರೆ ಎಷ್ಟು ಭಾಗಗಳನ್ನು ಮಾಡಿದ್ದೀನಿ ಅದನ್ನು ಡಿನಾಮಿನೇಟರ್ ಬರ್ಕೊತೀನಿ. ಓಕೆ, ಅಂದರೆ ಡಿನಾಮಿನೇಟರ್ನ ಛೇದ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಒಂದು ಭಾಗವನ್ನು ನಾನು ಏನು ತೊಗೊತೀನಿ, ಮೇಲ್ಗಡೆ ತಗೊಳ್ತೀನಿ. ಓಕೆ, ಇದನ್ನು 1/4 ಅಂತ ಹೇಳ್ತೀವಿ. ಆದರೆ ಸೊ ಈ 4 ಭಾಗದಲ್ಲಿ ಒಂದು ಭಾಗನ 1/4 ಅಂತ ತಗೊಳ್ತಾ ಹೋಗ್ತೀವಿ. ಓಕೆ, ಸೊ ಈಗ ನಾವು ಫನ್ ವಿತ್ ಫ್ರಾಕ್ಷನ್ ಕಿಟ್ ಮುಂದುವರಿಸ್ತೋಣ. ಗುರುಪ್ರೀತ್ ಈಸ್ ಪ್ಲೇಯಿಂಗ್ ವಿತ್ ಇಸ್ ಫ್ರಾಕ್ಷನ್ ಕಿಟ್. ಎ ಕಿಟ್ ಈಸ್ ಗಿವನ್ ಅಟ್ ದಿ ಎಂಡ್ ಆಫ್ ದಿ ಟೆಕ್ಸ್ಟ್ ಬುಕ್. ನೀವು ಕಿಟ್ಟನ್ನು ನೋಡ್ಬೋದು ಇಲ್ಲಿ. ಸೊ ಈ ಟೆಕ್ಸ್ಟ್ ಬುಕ್ ಎಂಡಲ್ಲಿ ನಿಮಗೆ ಫ್ರಾಕ್ಷನ್ ಕಿಟ್ ಅಂತ ಕೊಟ್ಟಿದ್ರೆ ನೀವು ಹುಡುಕಿದ್ರೆ ಸಿಗುತ್ತೆ. ಸೊ ಡು ಯು ರಿಮೆಂಬರ್ ಹೌ ಟು ಮೇಕ್ ಎ ಹೋಲ್ ವಿತ್ ಪೀಸಸ್ ಆಫ್ ದಿ ಸೇಮ್ ಸೈಜ್? ಹೌ ಮೆನಿ 1/5 ಪೀಸಸ್ ವಿಲ್ ಯು ನೀಡ್ ಟು ಮೇಕ್ ಎ ಹೋಲ್? ಇಲ್ಲಿ ಕೇಳಿದರೆ ಡು ಯು ರಿಮೆಂಬರ್ ಹೌ ಟು ಮೇಕ್ ಎ ಹೋಲ್ ವಿತ್ ಪೀಸಸ್ ಆಫ್ ದಿ ಸೇಮ್ ಸೈಜ್. ಅಂದರೆ ಸೇಮ್ ಸೈಜ್ ಇರಬೇಕು. ನೀವು ಇಲ್ಲಿ ಕಿಟ್ಟಲ್ಲಿ ನೋಡ್ಬೋದು. ಸೊ ಇದನ್ನು ಫುಲ್ 1 ಅಂತ ಇದ್ದರೆ ನಿಮ್ಗೆ ಗೊತ್ತಿರಬೇಕು, ಅದನ್ನು ನಾವು ಹೋಲ್ ಅಂತ ಹೇಳ್ತೀವಿ. ಸೊ 1 ಅಂತ ಎಲ್ಲಿ ಬರುತ್ತೆ ಅದೆಲ್ಲ ಫುಲ್ ಹೋಲ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದನ್ನು ಫುಲ್ ಹೋಲನ್ನು ಇಟ್ ಇಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. 2 ಈಕ್ವಲ್ ಪಾರ್ಟ್ಸ್ ಮಾಡಿದರೆ 1/2 ಮತ್ತು 1/2. ಅಂದರೆ ಇದು 1/2 ಸೇಮ್ ಪಾರ್ಟ್, 1/2 ಸೇಮ್ ಪಾರ್ಟ್. ಎರಡನ್ನೂ ಸೇರಿಸೋದು ನಮ್ಗೆ ಏನು ಬರುತ್ತೆ, ಫುಲ್ ಹೋಲ್ ಪಾರ್ಟ್ ಬರುತ್ತೆ. ನೋಡಿ, ಸೊ ಎಷ್ಟು 1/2 ತೊಗೊಂಡ್ರೆ ನಮಗೆ ಫುಲ್ ಹೋಲ್ ಪಾರ್ಟ್ ಬರ್ತದೆ? 2 ಪೀಸಸ್ ಆಫ್ 1/2 ತೊಗೊಂಡ್ರೆ, ಅಂದರೆ 2/2 ತೊಗೊಂಡ್ರೆ ನಮ್ಗೆ ಏನು ಬರ್ತದೆ, ಫುಲ್ ಹೋಲ್ ಪಾರ್ಟ್ ಬರುತ್ತೆ. ಇದು ನಿಮ್ಗೆ ನೆನಪಿರಬೇಕು, ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಇದ್ರೆ 1 ಬರುತ್ತೆ. ಓಕೆ, ಸೊ ಇನ್ ದಿ ಸೇಮ್ ವೇ ಹಿಯರ್ ದಿಸ್ ಸರ್ಕಲ್ ಇಸ್ ಡಿವೈಡೆಡ್, ಅಥವಾ ಈ ರೊಟ್ಟಿ ಅಂತ ಅನ್ಕೋಬೋದು, ಇದನ್ನು ಇಟ್ ಈಸ್ ಡಿವೈಡೆಡ್ ಇಂಟು 3 ಈಕ್ವಲ್ ಪಾರ್ಟ್ಸ್. ಅದರಲ್ಲಿ ಒಂದೊಂದು ಪಾರ್ಟ್ ನಾವೇನಂತ ತೊಗೊಳ್ತೀವಿ, 1/3 1/3 1/3. ಸೊ ಎಲ್ಲದನ್ನೂ ಆ್ಯಡ್ ಮಾಡಿ ಎಲ್ಲ ತೊಗೊಳ್ಳಿ. 1 ಪೀಸಸ್, 1 ಪೀಸ್, 2 ಪೀಸ್, ಇಲ್ಲಿ 3 ಪೀಸ್. ಸೊ 1 ಪೀಸ್ ತೊಗೊಂಡ್ರೆ 1/3, 2 ಪೀಸ್ ತೊಗೊಂಡ್ರೆ ನೋಡಿ ನಿಮಗೆ ಗೊತ್ತಿರಬೇಕು, 1 ಪೀಸ್ ತೊಗೊಂಡ್ರೆ ನಾವು ಇದರಲ್ಲಿ 1/3 ಅಂತೀವಿ. 2 ಪೀಸ್ ತೊಗೊಂಡ್ರೆ ಇದನ್ನು 2/3 ಅಂತ ಹೇಳ್ತೀವಿ. ಓಕೆ, 3 ಪೀಸ್ ತೊಗೊಂಡ್ರೆ ನಾವು 3/3 ಅಂತ ಹೇಳ್ತೀವಿ. 3/3 ನೋಡಿ, 3 ಪೀಸನ್ನು ತೊಗೊಂಡಿವಿ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಅಂದರೆ ನಾವೇನಂತ ಹೇಳ್ತೀವಿ, 1 ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಸೊ ಅಲ್ಲಿಗೆ ಎಲ್ಲ ಪೀಸ್ನ ತೊಗೊಂಡ್ರೆ ಅಂದರೆ ಎಲ್ಲದು ಈಕ್ವಲ್ ಪೀಸಸ್ ಇದೆ. ಸೊ ಅದನ್ನೇ ಕ್ವಶನ್ಸ್ ಕೇಳ್ತಿರೋದು ಇವರು. ಸೊ ಏನಂತ, ಡು ಯು ರಿಮೆಂಬರ್ ಹೌ ಟು ಮೇಕ್ ಎ ಹೋಲ್ ವಿತ್ ಪೀಸಸ್ ಆಫ್ ದಿ ಸೇಮ್ ಸೈಜ್? ನೋಡಿ, ನಾವೆಲ್ಲ ಸೇಮ್ ಸೈಜ್ ತೊಗೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಹೋಲ್ ಪೀಸಸನ್ನು ಮಾಡ್ತೀವಿ. 1 ಅಂತ ಹೇಳಿದ್ರೆ ನಾನು ಹೇಳ್ದೆ, ನಾನು 1 ಅಂತ ಬಂದಿದೆ ಅಂದರೆ ಅದು ಹೋಲ್ ಪೀಸ್. ಸೊ ನಿಮಗೆ ಗೊತ್ತಿರಬೇಕು, ನೀವು ಯಾವುದನ್ನೇ ತಗೊಳ್ಳಿ, 10/10 ತಗೊಳ್ಳಿ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಬಂತು ಅಂದರೆ 1 ಅಂತ ಅಲ್ಲಿಗೆ ಅರ್ಥ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್, ಹೌ ಮೆನಿ 1/5 ಪೀಸಸ್ ವಿಲ್ ಯು ನೀಡ್ ಟು ಮೇಕ್ ಎ ಹೋಲ್? ನೋಡಿ, 1/5 ಪೀಸಸ್ ಅಂದರೆ ಹೌ ಮೆನಿ 1/5 ಪೀಸಸ್, 1/5 ಪೀಸಸ್, ಸಾರಿ. ಸೊ ಹೌ ಮೆನಿ 1/5 ಪೀಸಸ್ ಇಲ್ಲಿ ಬರ್ತಾ ನೋಡ್ಬೋದು ನೀವು ಫ್ರಾಕ್ಷನ್ ಕಿಟ್ಟಲ್ಲಿ. ಇಲ್ಲಿ 1/5 ಪೀಸಸ್ ಇದೆ ನೋಡಿ. ನಿಮಗೆ ಎಷ್ಟು 1/5 ಪೀಸಸ್ ಬೇಕು ನಿಮಗೆ ಒಂದು ಫುಲ್ ಹೋಲ್ ಮಾಡೋಕ್ಕೆ? ನೋಡಿ, ಎಲ್ಲ ಕೂಡ 1/5 ಇದೆ ಇಲ್ಲಿ. ಓಕೆ, ಇಟ್ ಈಸ್ ಡಿವೈಡೆಡ್ ಇಂಟು 5 ಈಕ್ವಲ್ ಪಾರ್ಟ್ಸ್. ನೀವು ತಗೊಳ್ಳಿ 1 2 3 4 5. ನೋಡಿ, 1/5 2/5 ಅಂದರೆ 2/5 ಅಂದರೆ 2 ಪೀಸಸ್ ತೊಗೊಂಡ್ರೆ, 3 ಪೀಸಸ್ ತೊಗೊಂಡ್ರೆ 3/5, 4 ಪೀಸಸ್ ತೊಗೊಂಡ್ರೆ 4/5, 5 ಪೀಸಸ್ ತೊಗೊಂಡ್ರೆ 5/5. 5/5 ಇಸ್ ನಥಿಂಗ್ ಬಟ್ 1/5 ಅಲ್ವಾ? ಅಲ್ಲಿಗೆ ನಾವು ಸೊ 1/5ನ ಎಷ್ಟು ಪೀಸ್ ತೊಗೊಂಡ್ರೆ ಫುಲ್ ಆಗುತ್ತೆ, 5 ಪೀಸಸ್ನ ತೊಗೊಂಡ್ರೆ, ಅಂದರೆ 5/5 ಪೀಸಸ್ನ ತೊಗೊಂಡ್ರೆ ನಮಗೆ ಏನಾಗುತ್ತೆ, ಫುಲ್ಲು ಹೋಲ್ ಆಗುತ್ತೆ. ಓಕೆ,
ನೆಕ್ಸ್ಟು ಕ್ವಶನ್ ನೋಡಿ. ಸೊ ಹಿ ಮೇಕ್ಸ್ ಎ ಹೋಲ್ ಯೂಸಿಂಗ್ 2 ಡಿಫ್ರೆಂಟ್ ಫ್ರಾಕ್ಷನ್ ಪೀಸಸ್, ದಿ ಹೋಲ್ ಲುಕ್ಸ್ ಲೈಕ್ ದಿ ಫಾಲೋಯಿಂಗ್. ಸೊ ಇಲ್ಲಿ ನೋಡಿ, ಇದನ್ನು ಫಸ್ಟ್ ನಾನು ಬರೆದುಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಇದು ಒಂದು ಹೋಲ್ ಇದೆ, ಓಕೆ, ಒಂದು ಸರ್ಕಲ್. ನಾನೀಗ ಆ ಸರ್ಕಲ್ನ ಏನು ಮಾಡ್ತೀನಿ, ಫಸ್ಟು 2 ಈಕ್ವಲ್ ಪಾರ್ಟ್ಸ್ನ ಮಾಡ್ತೀನಿ. 2 ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ಏನಾಯಿತು, ಒಂದು 1/2, ಇದು 1/2 ಆಯಿತಾ. ಸೊ 1/2 ಮತ್ತು 1/2 ಎರಡೂ ಸೇರಿದೆ ಅಂದರೆ ನಾವು 1/2ನ ಎಷ್ಟು ಪೀಸಸ್ ತೊಗೊತೀವಿ ಈಗ, 2 ಪೀಸಸ್ ಆಫ್ 2 ಅಂದರೆ 1/2 ತೊಗೊಂಡ್ರೆ 2/2 ಆಯಿತು, ಅಲ್ಲಿಗೆ 1 ಬರುತ್ತೆ ಹೋಲ್, ಓಕೆ. ಸೊ ಈಗ ನೋಡಿ, ಅದನ್ನೇ ನಾನು ಏನು ಮಾಡ್ತೀನಿ ಈಗ, ಫಸ್ಟು 2 ಈಕ್ವಲ್ ಪಾರ್ಟ್ಸ್ ಮಾಡ್ತೀನಿ. ಇದು 1/2 ಕೆಳಗಡೆದಿರಲಿ. ಇದನ್ನು ನಾನೀಗ ಈ 1/2 ಇದೆಲ್ಲ ಅದನ್ನು ನಾನು ಮತ್ತೆ ಆಫ್ ಮಾಡ್ತೀನಿ. ಸೊ ಇದು ಹಾಗೇ ಇರಲಿ. ಈಗ ನಾನು ಇನ್ನೊಂದು ಹೋಲ್ನ 4 ಈಕ್ವಲ್ ಪಾರ್ಟ್ಸ್ನ ಮಾಡ್ತೀನಿ, ಓಕೆ. 4 ಈಕ್ವಲ್ ಪಾರ್ಟ್ಸ್ ಮಾಡಿದಾಗ ನೀವು ನೋಡ್ತಾ ಹೋಗ್ಬೋದು, ಈ ಮೇಲ್ಗಡೆದು ಫುಲ್ ತೊಗೊಂಡ್ರೆ ನನಗೆ 1/2 ಬರುತ್ತೆ, ಹೌದಲ್ವಾ. ಇದು ತೊಗೊಂಡ್ರೆ 1/2 ಬರುತ್ತೆ. ಅದು ನಾನು ಟೋಟಲ್ ಎಷ್ಟು ಪಾರ್ಟ್ಸ್ ಮಾಡಿದ್ದೀನಿ, 4 ಈಕ್ವಲ್ ಪಾರ್ಟ್ಸ್ ಮಾಡಿದ್ದೀನಿ. ಇದು 1/4, ಇದು 1/4 ಆಗುತ್ತೆ. ಸೊ ನಾನು ಇಲ್ಲೂ ಕೂಡ ಏನು ಮಾಡ್ಬೋದು, ಇದನ್ನು 1/4 ಅಂತ ನಾನು ಬರ್ಕೋಬೋದು. ಅರ್ಥ ಆಯ್ತಲ್ಲ. ಸೊ ಇಲ್ಲೂ ಕೂಡ ಅದೇ ಮಾಡ್ತಾ ಇರೋದು. ಸೊ ಇಲ್ಲಿ ಗುರುಪ್ರೀತಿ ಏನು ಮಾಡ್ತೇನೆ, ಟೋಟಲ್ಲು ಅಲ್ಲಿ ಸೇಮ್ ಲಾಸ್ಟ್ ಕ್ವಶನ್ ಏನು ಮಾಡಿದ್ವಿ ನಾವು, ಸೇಮ್ ಈಕ್ವಲ್ ಪಾರ್ಟ್ಸ್ ತೊಗೊಂಡಿದ್ವಿ. ಇಲ್ಲಾದರೆ ಬೇರೆ ಬೇರೆ ತೊಗೊಂಡ್ರೆ ಏನು ಮಾಡಿದ್ದಾನೆ ಅವನು, 1 ಪೀಸ್ ಆಫ್ 1/2 ತೊಗೊಂಡಿದ್ದಾನೆ. ಮತ್ತು ಇಲ್ಲಿ 2 ಪೀಸಸ್ ಆಫ್ 1/4 ತೊಗೊಂಡಿದ್ದಾನೆ. ಸೊ 1/4 ನಿಮ್ಗೆ ಗೊತ್ತಿರಬೇಕು. ಸೊ 1/2 ಅಂದರೆ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, 1/2 ಇಸ್ ನಥಿಂಗ್ ಬಟ್ ಹಾಫ್ ಅಂತ ಹೇಳ್ತೀವಿ, ಓಕೆ. HALF ಹಾಫ್. 1/4 ಇಟ್ ಈಸ್ ನಥಿಂಗ್ ಬಟ್ ಇದನ್ನು ನಾವು ಕ್ವಾರ್ಟರ್ ಅಂತ ಹೇಳ್ತೀವಿ. ಸೊ ನಾವು ಕನ್ನಡದಲ್ಲಿ ಹೇಳ್ತೀವಿ ಕಾಲು ಭಾಗ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಕ್ವಾರ್ಟರ್ ಅಂತ ಹೇಳ್ತೀವಿ. ಸೊ ಅರ್ಧ ಆದರೆ 1/2 ನಿಮಗೆ ಗೊತ್ತಿರಬೇಕು. ಸೊ ಇವೆಲ್ಲ ಇಂಪಾರ್ಟೆಂಟು ಸ್ಟ್ಯಾಂಡರ್ಡ್ ಫ್ರ್ಯಾಕ್ಷನ್ಸ್ ಇವೆಲ್ಲ, 1/2, 1/4. ಅರ್ಥ ಆಯ್ತಲ್ಲ. ಸೊ ನಾವು ಈ ಥರನೂ ಕೂಡ ನಾವು ಮಾಡ್ಬೋದು. ಸೊ ಅಲ್ಲಿಗೆ ನಿಮ್ಗೆ ಏನು ಅರ್ಥ ಆಯಿತು. ಸೊ 2 ಪೀಸಸ್ ಆಫ್ 1/4ನ ತಗೊಂಡ್ರೆ ನಮ್ಗೇನು ಬರುತ್ತೆ, ಅಲ್ಲಿಗೆ 1/2 ಬರುತ್ತೆ ನೋಡಿ. ಸೊ ಇಲ್ಲಿ 1/4 ಎರಡು ಇದೆಯಲ್ಲ, ಅದನ್ನು ನಾವೇನು ಮಾಡಿದ್ದೀವಿ, ಡಿವೈಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ, 1/2 ಬರುತ್ತೆ. ಸೊ ಅಲ್ಲಿ ನಾವೇನು ಹೇಳ್ಬೋದು, 2/4, 2 ಪೀಸಸ್ ಆಫ್ 1/4 ನಾವು 2/4 ಅಂತ ಬರ್ಬೋದು. 2/4 ಅಂತ ನೋಡಿ, ಇಲ್ಲಿ 1/4, 2/4 ಇಸ್ ನಥಿಂಗ್ ಬಟ್ ಅದು ಯಾವುದಕ್ಕೆ ಈಕ್ವಲೆಂಟು, 1/2ಗೆ ಈಕ್ವಲೆಂಟು. ಸೊ ನಾವು ಅಲ್ಲಿಗೆ ಏನು ಅಂತ ಬರಿಬೋದು, 1/2 ಹಾಫನ್ನು ಕೂಡ ನಾವು 2/4 ಅಂತ ಬರಿಬೋದಾ, ಕರೆಕ್ಟ್ ಅಲ್ಲ. ಸೊ ಈಗ ನೋಡ್ತಾ ಹೋಗಿ ನೆಕ್ಸ್ಟು. ಸೊ ಸೇಮ್ ಅದನ್ನೇ ಕೊಟ್ಟಿದ್ದಾರೆ ನೋಡಿ, 1/2 ಈಸ್ ಈಕ್ವಲೆಂಟ್ ಟು 2/4. ಸೊ ಇಲ್ಲಿ ನೋಡಿ, ವೆನ್ ಎ 1/2 ಪೀಸ್ ಈಸ್ ಬ್ರೋಕನ್ ಇಂಟು 2 ಈಕ್ವಲ್ ಪಾರ್ಟ್ಸ್, ಈಚ್ ಪಾರ್ಟ್ ಈಸ್ ಎ 1/4 ಪೀಸ್. ಅಂದರೆ ಇಲ್ಲಿ ನೋಡಿ, 1/2ನ ಇದು ನಾನೊಂದು ಸರ್ಕಲ್ ತೊಗೊಂಡು ರೊಟ್ಟಿ ತೊಗೊಂಡಿದ್ದೀನಿ, ಅದೊಂದು 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ದೀನಿ. ಸೊ ಅದರಲ್ಲಿ 1/2 ಅಂದರೆ ಒಂದು ಹಾಫ್ನ ಮತ್ತೆ 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ, ಸೊ ಅದನ್ನು ಒಂದು ಪಾರ್ಟ್ನ ನಾವು ಏನಂತ ಹೇಳ್ಬೋದು, 1/4 ಅಂತ ಹೇಳ್ಬೋದು, ಅಂದರೆ ಕಾಲು ಭಾಗ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ. ಸೊ ಅಥವಾ ನೀವೇನು ಮಾಡ್ಬೋದು, ಫುಲ್ಲು ಕಾಲು ಭಾಗ ಅಂತ ಹೇಳಬೇಕು ಅಂದರೆ ಒಂದು ರೊಟ್ಟಿ ತಗೊಂಡು 4 ಈಕ್ವಲ್ ಪಾರ್ಟ್ಸ್ ತಗೊಂಡು ಅದರಲ್ಲಿ 1/4ನ ತಗೊಂಡ್ರೆ ನಾವು ಅದನ್ನ ಏನಂತ ಹೇಳ್ತೀವಿ, ಇದನ್ನು ನಾವು ಕಾಲು ಭಾಗ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಎರಡು ಕಂಪೇರ್ ಮಾಡಿ ನಿಮಗೆ ಮಾಡೋಕ್ಕೆ ಗೊತ್ತಿರಬೇಕಾಗುತ್ತೆ. ಸೊ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ, 2 ಪೀಸಸ್ ಆಫ್ 1/4 ಆರ್ ಈಕ್ವಲ್ ಟು 1/2. ಸೊ ಅದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ವಾಟ್ ಎಲ್ಸ್ ಈಸ್ ಈಕ್ವಲೆಂಟ್ ಟು 1/2. ಸೊ 1/2ಗೆ ಬೇರೆ ಯಾವ್ದು ಸಮ ಇರುತ್ತೆ. ಸೊ ಇದು ನೋಡ್ಬೋದು ನೀವು, 1/2 ಈಸ್ ಈಕ್ವಲ್ ಟು 2/4 ಬರ್ತಿದ್ದೀವಿ. ಇಲ್ಲಿ ನೋಡಿ ಟೇಬಲ್ ನೋಡಿ, 1 1s 1, 1 2s 2. ಸೊ ಇಲ್ಲಿ ನಾವು 1 2s 2 ತಗೊಂಡಿದ್ದೀವಿ, ಇಲ್ಲೂ ಕೂಡ 2 2s 4. ಅದೇ ಥರ ನೋಡಿ, ಇದು ನಮಗೆ ಮೇಯ್ನು 1/2 ಇಲ್ಲಿ ಫಸ್ಟು ಇಂಪಾರ್ಟೆಂಟು. ಸೊ ಈಗ 1 3s 3 ಬರೀರಿ. ನಾನು 1 3s ತಗೊಂಡಿದ್ದೀನಿ ಅಂದರೆ ಮತ್ತೆ ಇಲ್ಲೂ 3s ತಗೋಬೇಕು, 2 3s 6. ಸೊ ಅದೇ ಥರ ಇಟ್ ಈಸ್ ಈಕ್ವಿವೆಲೆಂಟ್ ಟು 1 5s ತಗೊತೀನಿ. ಇಲ್ಲಿ 5s ತಗೊಂಡ್ರೆ ಡಿನಾಮಿನೇಟ್ರ್ ಕೂಡ 5s ತಗೋಬೇಕು, 2 5s 10. ಸೊ ಬೇರೆ ನಂಬರ್ ತಗೊಳ್ಳಿ, 1 8s 8, 8s ತಗೊಂಡಿದ್ದೀನಿ ಅಂದರೆ ಕೆಳಗಡೆ ಕೂಡ 2 8s 16 ಆಗುತ್ತೆ. ಸೊ ಇವೆಲ್ಲ ಏನು ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಮುಂದಕ್ಕೆ ನಾವು ಕೆಲವು ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗೋಣ. ನೋಡಿ, ಇನ್ ಗ್ರೂಪ್ಸ್ ಆಫ್ 3 or 4 ಫೈಂಡ್ ಡಿಫ್ರೆಂಟ್ ವೇಸ್ ಆಫ್ ಮೇಕಿಂಗ್ ಹೋಲ್ ವಿತ್ ಡಿಫ್ರೆಂಟ್ ಫ್ರ್ಯಾಕ್ಷನ್ ಪೀಸಸ್ ಫ್ರಮ್ ಯುವರ್ ಕಿಟ್.
ರೈಟ್ ದಿ ಈಕ್ವಲೆಂಟ್ ಫ್ರಾಕ್ಷನ್ಸ್ ಫಾರ್ ದಿ ಫಾಲೋಯಿಂಗ್ ದಟ್ ಯು ಮೇ ಫೈಂಡ್ ಇನ್ ದಿ ಪ್ರೊಸೆಸ್. ಅಂದರೆ ಇನ್ ಗ್ರೂಪ್ಸ್ ಆಫ್ 3 or 4, 3 ಅಥವಾ 4 ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಫ್ರಾಕ್ಷನ್ ಕಿಟ್ ಇದೆ. ನಾನು ಫಸ್ಟ್ ಒಂದು ಮಾತ್ರ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಫಸ್ಟ್ 1/3 ಇದೆ ತೊಗೊಳ್ತೀನಿ ನಾನು. ಓಕೆ, ಸೊ ಫಸ್ಟ್ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. 1/3 ಇದೆ ತೊಗೊಳ್ತೀನಿ. ಇಲ್ಲಿ ನಾನು ಫುಲ್ ಹೋಲ್ ಪಾರ್ಟ್ನ 3 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿದ್ದೀನಿ, ಹೌದಲ್ವಾ? ಸೊ ಇಲ್ಲಿ ನಾನು ಇದನ್ನು ಮಾತ್ರ ತೊಗೊಳ್ತೀನಿ. ಫುಲ್ ಈಕ್ವಲ್ ಪಾರ್ಟ್ಸಲ್ಲಿ 1/3 ಇಷ್ಟು ಮಾತ್ರ ತಗೊಳ್ತೀನಿ. ಫಸ್ಟು 1/3 ಆಯಿತು. ಓಕೆ, ಫೈನ್. ಇನ್ನು ಇವೆರಡು ಉಳಿದಿದೆಯಲ್ಲ, ಇಲ್ಲಿ ನೋಡ್ತಾ ಹೋಗ್ಬೋದು. 1/6 ಮತ್ತು 1/6 ಎರಡೂ ತೊಗೊಂಡ್ರೆ ನಮಗೆ 2/6 ಆಯಿತು. ಅರ್ಥ ಆಗ್ತಿದೆಯಲ್ಲ? 2/6 2/6 ಅಂದರೂ ಒಂದೇ, 1/3 ಅಂದರೂ ಕೂಡ ಒಂದೇ. ಓಕೆ, ಈಗೇನು ಮಾಡ್ತೀನಿ, ಇಲ್ಲಿ 1/6 ಇದೆಯಲ್ಲ ಇನ್ನು ಉಳಿದಿದ್ದು. ಸೊ ಅಂದರೆ ನಾವು ಇಲ್ಲಿ 1/3ನ ನಾವು 2 ಪಾರ್ಟ್ಸ್ ಮಾಡಿದ್ರೆ 1/6 ಬರ್ತದೆ ಒಂದೊಂದು ಪಾರ್ಟು. ಇನ್ನು ಉಳಿದಿರೋದು ನೋಡಿ 1 2 3 4 5. ಈಗೇನು ಹೇಳ್ಬೋದು ನಾವು, ಇಲ್ಲಿ 1 ಪೀಸಸ್ದು 1/3 ಅಂದರೆ 1 × 1/3, ಮತ್ತು ಇಲ್ಲಿ 1/6ನ ಎಷ್ಟು ಪೀಸ್ ತೊಗೊಂಡಿದ್ದೀನಿ? 1 2 3 4 ಪೀಸಸನ್ನು ತೊಗೊಂಡಿದ್ದೀನಿ. 4 ಪೀಸಸ್ ಆಫ್ 1/6 ತೊಗೊಂಡ್ರೆ ನಮಗೇನು ಬರುತ್ತೆ? ಸೊ ಟೋಟಲು ಹೋಲ್ ಬರುತ್ತೆ. ಸೊ ಇದೇ ಥರ ನೀವು ಬೇರೆ ಥರ ಕೂಡ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಈಕ್ವಲೆಂಟ್ ಫ್ರಾಕ್ಷನ್ಸ್ನ ಬರೀತಾ ಹೋಗೋಣ. ಈಕ್ವಲೆಂಟ್ ಫ್ರಾಕ್ಷನ್ಸ್ ಬರೆಯೋದು ತುಂಬ ಈಸಿ. ಇಲ್ಲಿ ನೋಡಿ, ಟೇಬಲ್ಸ್ನ ಬರೀತಾ ಹೋಗಿ. ಓಕೆ, ಫಸ್ಟು 1 2s 2, ಇಲ್ಲಿ 3 2s 6, 1 ನೆಕ್ಸ್ಟು 3s ತಗೊತೀನಿ. 1 3s 3, ಇಲ್ಲಿ 3s ತಗೊಂಡಿದ್ದೀನಿ. 3 3s 9. ಓಕೆ, 1 3 3, 1 2 2, ಇಲ್ಲಿ 3 2 6, 1 3 3, 3 3 9. ಸೊ ಇಲ್ಲಿ ನಾನು ಬೇರೆ ತಗೊಳ್ಳೋಣ. ಸೊ 1 6 6 6 ತಗೊಂಡಿದ್ದೀನಿ. ಇಲ್ಲೂ ಕೂಡ 3 6 18. ಅರ್ಥ ಆಯ್ತಲ್ಲ? ಸೊ ಇದು ಕೂಡ ಅದೇ ಥರ 1 2s 2, 4 2s 8. ಸೊ ಈಗ ಸ್ವಲ್ಪ ದೊಡ್ಡ ತಗೊಳ್ಳೋಣ. ಸೊ 1 11s 11, 4 11s 44. ಸೊ ಅದೇ ಥರ 1 12s 12, 6 4 12s 48. ನೆಕ್ಸ್ಟ್ ಇಲ್ಲಿ 1 2s 2, 5 2s 10. ಸೊ ಬೇರೆ ತಗೊಳ್ಳೋಣ. 1 12s 12, 12 5s 60. ರೈಟ್? ಸೊ ನೆಕ್ಸ್ಟು 1 20s 20, ನೆಕ್ಸ್ಟು 5 20s 100 ಬರುತ್ತೆ. ಸೊ ನೀವು ಇದನ್ನೇ ಅಂದರೆ ನೀವು ಯಾವುದನ್ನ ನ್ಯೂಮರೇಟ್ರಿಗೆ ಟೇಬಲ್ಸ್ನ ಬರಿತಾ ಹೋಗ್ತೀರಾ, ಡಿನಾಮಿನೇಟ್ರಿಗೂ ಸೇಮ್ ಬರಿತಾ ಹೋಗಬೇಕು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 1 4s 4. ಸೊ 4 ತಗೊಂಡಿದ್ದೀನಿ, ಡಿನಾಮಿನೇಟ್ರ್ ಕೂಡ 6 4s 24. ಓಕೆ, ನೆಕ್ಸ್ಟ್ 1 8s 8, 6 8s 48. ಸೊ ಇದನ್ನು ನೀವು ಬ್ಲ್ಯಾಂಕ್ ಬಿಟ್ಟಿರ್ತೀನಿ, ಅದನ್ನು ನೀವು ಮಾಡಿ. ಓಕೆ, ಸೊ ಡು ಯು ಸಿ ಹೌ ಟು ಜನರೇಟ್ ಈಕ್ವಲೆಂಟ್ ಫ್ರಾಕ್ಷನ್ಸ್ ಫಾರ್ ಎನಿ ಗಿವನ್ ಫ್ರಾಕ್ಷನ್? ಡಿಸ್ಕಸ್ ಇನ್ ಕ್ಲಾಸ್. ಸೊ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಕ್ಲಾಸಲ್ಲಿ ಡಿಸ್ಕಸನ್ನು ಮಾಡಿ. ಓಕೆ, ವಿಲ್ ಮೂವ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದಿ ಫಾಲೋಯಿಂಗ್ ಯೂಸಿಂಗ್ ಯುವರ್ ಕಿಟ್. ಯು ಕ್ಯಾನ್ ಆಲ್ಸೋ ಶೇಡ್ ಆ್ಯಂಡ್ ಚೆಕ್ ಬೈ ಶೇಡಿಂಗ್ ದಿ ಫಾಲೋಯಿಂಗ್. ದಿ ಫಸ್ಟ್ ಒನ್ ಈಸ್ ಪಾರ್ಷಿಯಲಿ ಡನ್. ಇಲ್ಲಿ ಫಸ್ಟ್ ಒನ್ ಮಾಡಿದ್ದಾರೆ. ಸೊ ನೋಡ್ತಾ ಹೋಗಿ. ಹೌ ಮೆನಿ 1/6 ಮೇಕ್ 1/3? ಸೊ 1/6 ಅಂದರೆ ನಿಮಗೆ ಗೊತ್ತಿರಬೇಕು. ಸೊ ಈ ಫುಲ್ಲು ಈ ಪಾರ್ಟಲ್ಲಿ ಸೊ 1/6 ಅಂದರೆ ಎಷ್ಟು ಬರುತ್ತೆ ನೋಡಿ, ಇಷ್ಟು ಮಾತ್ರ 1/6 ಬರುತ್ತೆ. ನಾನು ಎಷ್ಟು ಶೇಡ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ 1/6. ರೈಟ್? 1/3 ಅಂದರೆ ಎಷ್ಟು ಬರುತ್ತೆ ನೋಡಿ, ಮತ್ತೆ ನಾನು ಅದ್ರ ಮೇಲೆ ಶೇಡ್ ಮಾಡ್ತಾ ಹೋಗ್ತೀನಿ. 1/3 ನೋಡಿ, 3 ಪಾರ್ಟ್ಸಲ್ಲಿ ನಾನು 1 ತಗೊಂಡ್ರೆ ಏನಾಗುತ್ತೆ? 1/3 ಆಗುತ್ತೆ. ನಾನು 3 ಪಾರ್ಟ್ ತೊಗೊಂಡಿದ್ದೀನಿ ಮಾತ್ರ ಅಷ್ಟೇ. ಅಗೇನ್ ಮತ್ತೆ 3 ಪಾರ್ಟ್ ತಗೊಂಡು ಮತ್ತೆ ನಾನು 1 ಶೇಡ್ ಮಾಡಿದ್ರೆ ಇದು 1/3. ಹೌದಲ್ವಾ? ಸೊ ಇದು ಫುಲ್ ನಾನು 1/3 ಅಂತ ನಾವು ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇದು 1/3 ನಾವು ಫುಲ್ ಹೋಲ್ ಪಾರ್ಟ್ ತಗೊಂಡ್ರೆ ಟೋಟಲ್ 6 ಪೀಸಸ್ ಇದೆ. ಅದರಲ್ಲಿ ಎಷ್ಟು ಪೀಸು ಶೇಡ್ ಆಗಿದೆ? 2 ಪೀಸಸ್ ಶೇಡ್ ಆಗಿದೆ ಔಟ್ ಆಫ್ 6. ಹೌದಲ್ವಾ? ಅದೇ ನಾವು ಒಂದೇ ಒಂದು ಶೇಡ್ ಮಾಡಿದ್ದಿದ್ರೆ, ಸೊ ನೋಡಿ ಇಲ್ಲಿ ಈ ಫುಲ್ 6 ಪೀಸಲ್ಲಿ ಒಂದೇ ಒಂದು ಶೇಡ್ ಮಾಡಿದ್ದಿದ್ರೆ ಅದನ್ನು ನಾವು 1/6 ಅಂತ ಹೇಳ್ತೀನಿ.
ಹೌದಲ್ವಾ? ಸೊ ನಾವೀಗ ಹೇಳ್ಬೋದು ನಮಗೆ 1/3 ಅಂದರೂ ಒಂದೇ, 2/6 ಅಂದರೂ ಒಂದೇ, ರೈಟ್? 1/3 ಅಂದರೂ ಒಂದೇ, 2/6 ಅಂದರೂ ಒಂದೇ. ನಾನು ಇಲ್ಲಿ 1/6ನ್ನು ಎಷ್ಟು ಹಾಕಿದ್ರೆ ನನಗೆ 1/3 ಬರ್ತಿದೆ? ಇಲ್ಲಿ ನನಗೆ 2 ಅಂದರೆ 2 ಪೀಸಸ್ ಆಫ್ 1/6 ಹಾಕಿದ್ರೆ, ಅಂದರೆ 2/6 ಹಾಕಿದ್ರೆ ನನಗೆ ಏನು ಬರ್ತಿದೆ? 1/3 ಬರ್ತಿದೆ. ಸೊ ಅರ್ಥ ಆಯ್ತಲ್ಲ? ಅಲ್ಲಿಗೆ 1/3 ಬರಬೇಕು ಅಂದರೆ 1/6ನ ಎಷ್ಟು ಹಾಕಬೇಕು? 2 ಪೀಸಸ್ನ ಹಾಕಬೇಕಾಗುತ್ತೆ. 2 ಪೀಸಸ್ ಆಫ್ 1/6 ಈಸ್ ಈಕ್ವಲ್ ಟು 1/3. ಅರ್ಥ ಆಯ್ತಲ್ಲ? ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ಸ್ ಇದೆ, ಮಾಡ್ತಾ ಹೋಗೋಣ ನೋಡಿ. ಹೌ ಮೆನಿ 1/8s ಮೇಕ್ 1/4? ಅಂದರೆ ನಾವು ಎಷ್ಟು ಒಂದನೇ ಅಂದರೆ 8ನೇ ಒಂದನ್ನು ಸೇರಿಸಿದಾಗ ನಮಗೆ 4ನೇ ಒಂದು ಬರುತ್ತೆ ಅಂತ. ಫಸ್ಟ್ ನೋಡಿ, ಇಲ್ಲಿ ನಾನು 1/8ನ ಬರ್ಕೊಳ್ತೀನಂತೆ. ಸೊ ಈ ಬಾಕ್ಸಲ್ಲಿ ಎರಡನ್ನೂ ಯೂಸ್ ಮಾಡ್ಕೊಳ್ತೀನಿ ಬಾಕ್ಸ್ನ ನಾನು. ಸೊ ಒಂದೊಂದು ಕ್ವಶನ್ಗಾದ್ರೂ ಪರವಾಗಿಲ್ಲ. ಸೊ ಇಲ್ಲಿ 1/8 ಅಂದರೆ ಒಂದು ಮಾತ್ರ ಶೇಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೋಡಿ, ನಾನು ಒಂದು ಮಾತ್ರ ಶೇಡ್ ಮಾಡ್ತೀನಿ. ಔಟ್ ಆಫ್ 8 ಬಾಕ್ಸಲ್ಲಿ ಒಂದು ಶೇಡ್ ಮಾಡಿದ್ರೆ ನನಗೇನು ಬರುತ್ತೆ? ಸೊ ಇದು 1/8 ಅಂತ ಅನ್ಸ್ಕೊಳ್ಳುತ್ತೆ. ಈಗ ನಾನು ಅದನ್ನೇ 1/4 ಮಾಡ್ತಾ ಹೋಗ್ತೀನಿ. ನೋಡಿ, ಈ ಬಾಕ್ಸಲ್ಲಿ 4 ಬಾಕ್ಸಲ್ಲಿ 1 ತಗೊಳ್ತೀನಿ. ಓಕೆ, 1/4 ಮಾಡ್ತಿರೋದ್ರಿಂದ ಇನ್ನೂ 4 ಬಾಕ್ಸ್ ಉಳಿದಿದೆ, ರೈಟ್? ಮತ್ತೆ 4 ಬಾಕ್ಸಲ್ಲಿ ಮತ್ತೆ 1/4 ಶೇಡ್ ಮಾಡ್ತೀನಿ. ಇದನ್ನು ನಾವು ಏನು ಹೇಳ್ತೀವಿ? ಈಗ ಇಲ್ಲಿ ಶೇಡ್ ಮಾಡಿದ್ನಲ್ಲ ಸೆಕೆಂಡ್ ಒನ್ನು, ಇದನ್ನು ನಾವು ಏನಂತ ಹೇಳ್ತೀವಿ? 1/4 ಅಂತ ಹೇಳ್ತೀವಿ, ರೈಟ್? ಯಾಕಂದರೆ 4 ತೊಗೊಂಡು ಒಂದೊಂದು ಶೇಡ್ ಮಾಡಿದ್ದೀನಿ. ಸೊ ಇದನ್ನು ನಾವು ಯಾವುದಕ್ಕೆ ಈಕ್ವಲೆಂಟ್ ಅಂತ ಹೇಳ್ತೀವಿ? ಟೋಟಲ್ 8 ಪೀಸಸ್ ಇದೆ. 8 ಪೀಸಸ್ಸಲ್ಲಿ ನಾನು ಎಷ್ಟು ಶೇಡ್ ಮಾಡಿದ್ದೀನಿ? 2ನ ಶೇಡ್ ಮಾಡಿದ್ದೀನಿ, ಹೌದಲ್ವಾ? ಸೊ ಇಲ್ಲೇನು ಕೇಳ್ತಾರೆ ನೋಡಿ, ಅಲ್ಲಿಗೆ ಆನ್ಸರ್ ಬಂತು 1/4 ಈಸ್ ಈಕ್ವಲೆಂಟ್ ಟು 2/8. ನಾವು 1/8ನ ಎಷ್ಟು ತೊಗೊಂಡಿದ್ದೀವಿ? ನಾವು ಇಲ್ಲಿ 2 ಪೀಸಸನ್ನು ತೊಗೊಂಡಿದ್ದೀವಿ, ಹೌದಲ್ವಾ? ಅಲ್ಲಿಗೆ ನೀವು ಹೇಳ್ಬೋದು ಹೌ ಮೆನಿ 1/8s ಮೇಕ್ 1/4? ಸೊ ಅಲ್ಲಿಗೆ 2 ಪೀಸಸ್ ಆಫ್ 1/8 ಮೇಕ್ 1/4 ಅಂತ ಬರೀಬೋದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನನ್ನು ಈಗ ಮಾಡ್ತಾ ಹೋಗೋಣ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಹೌ ಮೆನಿ 1/8s ಮೇಕ್ 1/2 ಅಂತ. ಸೊ ನಾನೀಗ 2 ಬಾಕ್ಸನ್ನು ಯೂಸ್ ಮಾಡ್ಕೊಳ್ತೀನಿ, ನೋಡ್ತಾ ಹೋಗಿ. ಹೌ ಮೆನಿ 1/8s ಮೇಕ್ 1/2. ಈಗ ಫಸ್ಟ್ ನಾನು 1/8 ಇಲ್ಲಿ ನಾನು ಡ್ರಾ ಮಾಡ್ಕೊಬಿಡ್ತೀನಿ ಅಂತೆ. ನೋಡಿ, ಇದು 1/8, ರೈಟ್? ದಿಸ್ ಈಸ್ 1/8. ನೆಕ್ಸ್ಟ್ 1/2ನ ನಾನು ಡ್ರಾ ಮಾಡ್ಕೊಳ್ತೀನಿ ನೋಡಿ. 1/2 ಅಂದರೆ ಇಲ್ಲಿ 2 ಪೀಸಿಗೆ ಒಂದೊಂದು 1, ರೈಟ್? ಮತ್ತು ಈ 2 ಪೀಸಿಗೆ ಒಂದು, ಮತ್ತು ಈ 2 ಪೀಸಿಗೆ ಒಂದು, ಈ 2 ಪೀಸಿಗೆ ಒಂದು. ಸೊ ಇದನ್ನು ನಾವು ಏನಂತ ಹೇಳ್ತೀವಿ? 1/2 ಅಂತ ಹೇಳ್ತೀವಿ, ಹೌದಲ್ವಾ? ಆದರೆ ನಮ್ಮದು ಟೋಟಲ್ ಪೀಸಸ್ ಇರೋದಿಷ್ಟು 8 ಪೀಸಸ್ಗೆ ನಾನು ಎಷ್ಟು ಶೇಡ್ ಮಾಡಿದ್ದೀನಿ? ಈಗ 4ನ ಶೇಡ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಬೇಕಾಗಿರೋದೆಷ್ಟು? ಹೌ ಮೆನಿ 1/8s ಮೇಕ್ 1/2? ಇಲ್ಲಿ ಹೇಳ್ಬೋದು ನೀವು 1/2 ಬೇಕು ಅಂದರೆ ನಮಗೆ ಎಷ್ಟು 1/8 ಹಾಕಬೇಕು? 4 1/8ನ ಹಾಕಬೇಕು, ಹೌದಲ್ವಾ? 4 1/8 ಮೇಕ್ಸ್ 1/2 ಅಂತ ಹೇಳ್ಬೋದು. ಸೊ ಅದೇ ಥರ ನೋಡಿ, ನೆಕ್ಸ್ಟ್ ಕ್ವಶನ್ಸ್ ಇದೆ. ಹೌ ಮೆನಿ 1/12s ಮೇಕ್ 1/2 ಅಂತ ಇದೆ. ಓಕೆ, ಇದೇ ಥರ ನಾನು ಫಸ್ಟ್ 1/12ನ ನಾನು ಒಂದು ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿ. ಸೊ ಇಟ್ ಈಸ್ ನಥಿಂಗ್ ಬಟ್ 1/12, ಇಸಂಟ್ ಇಟ್? ಹೌದಲ್ಲ? ಸೊ ನೆಕ್ಸ್ಟು ಅದೇ ಥರ 1/2 ಬೇಕು ಅಂದರೆ ನೋಡಿ, 1/2 ಅಂದರೆ ನಮ್ಗೆ ಗೊತ್ತಿದೆ, ಎರಡು ಬಾಕ್ಸ್ನ ತೊಗೊಂಡು 2 ಪೀಸ್ನ ತೊಗೊಂಡು ಒಂದೊಂದು ಶೇಡ್ ಮಾಡ್ತಾ ಹೋಗಬೇಕು. ಈ 2ಕ್ಕೆ 1 ಮಾಡಿದ್ದೀನಿ, ನೆಕ್ಸ್ಟು ಈ 2ಕ್ಕೆ 1 ಮಾಡ್ತೀನಿ. ಓಕೆ, ನೆಕ್ಸ್ಟು ಈ 2ಕ್ಕೆ ಇಲ್ಲೊಂದು ಮಾಡ್ತೀನಿ. ಓಕೆ, ಸೊ ಈ 2ಕ್ಕೆ ಇದೊಂದು ಮಾಡ್ತೀನಿ. ಸೊ ಮತ್ತೆ ಇಲ್ಲೆರಡಕ್ಕೆ ಇದೊಂದು, ಸೊ ಇಲ್ಲೆರಡಕ್ಕೆ ಇದೊಂದು. ಸೊ ಇದು ನಾವು ಏನಂತ ಅಂದ್ಕೊತೀವಿ? 1/2 ಅಂತ, ಹೌದಲ್ವಾ? ಯಾಕಂದರೆ 2 ಪೀಸಸ್ಗೆ ಒಂದೊಂದು ಭಾಗ ತಗೊಂಡಿದ್ದೀನಿ, ಒಂದೊಂದು ಬಿಟ್ಟಿದ್ದೀನಿ. ಸೊ ಟೋಟಲ್ ಎಷ್ಟು ಇಲ್ಲಿ ಪೀಸಸ್ ಇದೆ? 12 ಪೀಸಸ್ ಇದೆ. ಎಷ್ಟು ಶೇಡ್ ಆಗಿದೆ? 1 2 3 4 5 6.
ಸೊ ಅಲ್ಲಿಗೆ ನಾವು ಹೇಳ್ತೀವಿ ಹೌ ಮೆನಿ 1/12 ಮೇಕ್ಸ್ 1/2. ಅಲ್ಲಿಗೆ ನೀವು ನೋಡ್ಬೋದು 1/2 ಬೇಕು ಅಂದರೆ ನಮಗೆ ಎಷ್ಟು 1/12 ಹಾಕಬೇಕು, 6 1/12 ಹಾಕಿದ್ರೆ 6 1/12 ಮೇಕ್ಸ್ 1/2. ಅರ್ಥ ಆಯ್ತಲ್ಲ. ಸೊ ಅದೇ ಥರ ಈ 3 ಕ್ವಶನ್ಗಳನ್ನ ನೀವೇ ಟ್ರೈ ಮಾಡಿ. ಸೊ ನನಗೆ ಗೊತ್ತಾಗಲಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಸೊ ಮುಂದಿನ ಕ್ವಶನ್ ನೋಡ್ತೋಣ. ಡೂ ಆ್ಯಸ್ ಇನ್ಸ್ಟ್ರಕ್ಟೆಡ್ ಯೂಸಿಂಗ್ ಯುವರ್ ಫ್ರಾಕ್ಷನ್ ಕಿಟ್. ಫ್ರಾಕ್ಷನ್ ಕಿಟ್ಟಲ್ಲಿ ಹೇಗೆ ಹೇಳಿದರೆ, ಸೊ ಫ್ರಾಕ್ಷನ್ ಕಿಟ್ ಯೂಸ್ ಮಾಡ್ಕೊಂಡು ಇಲ್ಲಿ ಹೇಗೆ ಹೇಳಿದರೆ ಡೂ ಆ್ಯಸ್ ಯುವರ್ ಅಂದರೆ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ ಮಾಡಿ ಅಂತ. ಸೊ ಮೇಕ್ ಎ ಹೋಲ್ ಯೂಸಿಂಗ್ ಓನ್ಲಿ 1/6 ಆ್ಯಂಡ್ 1/12 ಪೀಸಸ್. ಸೊ ಇಲ್ಲಿ ನೋಡಿ 1/6 ಮತ್ತು 1/12 ಪೀಸಸ್ನ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡಿ ಇದು 1/6 ಪೀಸಸ್. ಓಕೆ, ಹಾಂ ನೋಡಿ 1/6 ಪೀಸಸ್ ಇದು. ಸೊ ಇಲ್ಲಿ ಆಫ್ ತಗೊಬೋಣ ಫಸ್ಟು. ಇದು 1/5 ಅಂದರೆ 6 ಪಾರ್ಟ್ಸ್ನ ಮಾಡಿದ್ರೆ ನಮಗೆ 1/6 6 ಪೀಸಸ್ ಬರುತ್ತೆ, ಹೌದಲ್ಲ. ಸೊ ಇಲ್ಲಿ 12 ಪೀಸಸ್ ಇರೋದು ನೋಡ್ತಾ ಹೋಗಿ ಕೆಳಗಡೆ. ಓಕೆ, ಸೊ ಇಲ್ಲಿ ನೋಡಿ ಈ ಫುಲ್ ಆಫ್ ತೊಗೊಳ್ಳಿ. ಈ ಫುಲ್ ಆಫ್ ತೊಗೊಂಡ್ರೆ ಇದರಲ್ಲಿ ನಮಗೆ ಅಂದರೆ 1/2 ಆಫ್ ಅಂದರೆ ಗೊತ್ತಲ್ಲ. ಸೊ 1/2 ಈ 1/2ಗೆ ಎಷ್ಟು 6 ಅಂದರೆ 1/6 ಪೀಸ್ ಇದೆ, 6 ಪೀಸಸ್ ಇದೆ. ಅದೇ ಇಲ್ಲಿ ನೋಡಿ ಇಲ್ಲಿ ಆಫ್ ತೊಗೊಂಡ್ರೆ ಇಷ್ಟು ಆಫ್ ತೊಗೊಂಡ್ರೆ ಇಲ್ಲಿ ಎಷ್ಟು 1/12 ಪೀಸಸ್ ಇದೆ, 1 2 3 4 5 6 ಇದೆ. 1/2 ಅಂದರೆ ಇಲ್ಲಿ ನಮಗೆ ಟೋಟಲು 6 ಪೀಸಸ್ ಬರುತ್ತೆ. 6 ಪೀಸಸ್ ಆಫ್ 1/12. ಸೊ ಇಲ್ಲಿ ನಾವು ಅವ್ರು ಎರಡೂ ಯೂಸ್ ಮಾಡಿ ಅಂತ ಹೇಳ್ತಾರೆ. ಮೇಕ್ ಎ ಹೋಲ್ ಯೂಸಿಂಗ್ 1/6 ಆ್ಯಂಡ್ 1/12. ಫುಲ್ ಹೋಲ್ ಮಾಡಿ. ಸೊ ಅಂದರೆ ಇವೆರಡನ್ನ ಮಾತ್ರ ಯೂಸ್ ಮಾಡ್ಕೊಂಡು ನಾನೀಗ ಯೂಸ್ ಮಾಡ್ತೀನಿ ನೋಡಿ. ಸೊ ಹಾಫನ್ನು ನಾನು 6 1/12 ತಗೊತೀನಿ, ಇನ್ನು ಹಾಫನ್ನು 3/3 1/6ನ ತಗೊತೀನಿ. ನೋಡಿ ಇಲ್ಲಿ 3 1/6 ಪ್ಲಸ್ 6 1/12 ಈಸ್ ಈಕ್ವಲ್ ಟು 1 ಅಂದರೆ ಹೋಲ್ ಪೀಸಸ್ ಅಂತ ನಾವು ಇಲ್ಲಿ ಹೇಳ್ಬೋದು. ಅರ್ಥ ಆಯ್ತಲ್ಲ. ಸೊ ಇದು ಅಷ್ಟೇ ಪ್ರಾಬ್ಲಮ್ಮು. ಸೊ ನೆಕ್ಸ್ಟ್ ನೋಡಿ, ಮೇಕ್ ಎ ಹೋಲ್ ಯೂಸಿಂಗ್ 1/12 1/4 ಆ್ಯಂಡ್ 1/2 ಪೀಸಸ್. ನೋಡಿ ಫಸ್ಟು 1/2 ಪೀಸಸ್ಸು, 1/4 ಪೀಸು ಮತ್ತು 1/12 ಪೀಸಸ್ ಇಷ್ಟನ್ನು ತಗೊಳ್ಳಿ ಮಾಡಿ ಅಂತ ಹೇಳ್ತಾರೆ. ಸೊ ನಾನು 1/2 ತಗೊಳ್ತೀನಿ, ಅಲ್ಲಿಗೆ ಆಫ್ ಮುಗೀತು. ಪ್ಲಸ್ ಇನ್ನು 1 ಪೀಸಸ್ ಆಫ್ 1/4 ತಗೊತೀನಿ. ಪ್ಲಸ್ ಇನ್ನು ಮಿಕ್ಕಿರೋದು ಮತ್ತೆ ಇನ್ನು ಕ್ವಾರ್ಟರ್. ಸೊ ಇಲ್ಲಿ ನೋಡಿ ಕ್ವಾರ್ಟರ್ ನಾನು ಇಷ್ಟು ಅಂದರೆ ಆಫಲ್ಲಿ ಮತ್ತೆ ಆಫು. ಸೊ 1 2 3 ಪೀಸಸ್ ತಗೊತೀನಿ. ಅರ್ಥ ಆಯ್ತಲ್ಲ. 3 1/12 1/12 ಈಸ್ ಈಕ್ವಲ್ ಟು 1. ಸೊ ನಾನು ಇದನ್ನು ಈ ಥರ ತಗೊಂಡಿದ್ದೀನಿ. ಅರ್ಥ ಆಯ್ತಲ್ಲ. ಸೊ ಅದೇ ಥರ ನೋಡಿ, ಮೇಕ್ ಎ ಹೋಲ್ ಯೂಸಿಂಗ್ ಎನಿ 5 ಪೀಸಸ್ ಆಫ್ ದಿ ಸೇಮ್ ಸೈಜ್. ಎನಿ 5 ಪೀಸಸ್ ಆಫ್ ದಿ ಸೇಮ್ ಸೈಜ್ ಅಂದರೆ ಸೊ ನೀವು 1/5ನ ತಗೋಬೇಕು. ಅಲ್ಲಿಗೆ 5 ಪೀಸಸ್ 5 1/5 ಈಸ್ ಈಕ್ವಲ್ ಟು 1 ಹೋಲ್. ಅರ್ಥ ಆಯ್ತಲ್ಲ. ಸೊ 5 ಪೀಸಸ್ ಅಂದರೆ ನೀವು ತೊಗೊಂಡು ಮಾಡಬೇಕು ಅಂದರೆ ಅದನ್ನೇ ತಗೋಬೇಕಾಗುತ್ತೆ. ಸೊ ಮೇಕ್ ಎ ಹೋಲ್ ಯೂಸಿಂಗ್ ಎನಿ 7 ಪೀಸಸ್. ಸೊ ಇದು ನಿಮಗೆ ಹೋಮ್ವರ್ಕು. ಎನಿ 7 ಪೀಸಸ್ ತಗೋಬೇಕು. ಟೋಟಲು ನಿಮಗೂ ಇಲ್ಲಿ 5 ಪೀಸಸ್ ತೊಗೊಂಡ್ರಲ್ಲ, 5 ಪೀಸ್ ಅಂದರೆ ಮೇಕ್ ಎ ಹೋಲ್ ಯೂಸಿಂಗ್ ಎನಿ 5 ಪೀಸಸ್ ಆಫ್ ದಿ ಸೇಮ್ ಸೈಜ್ ಅಂತ ಹೇಳಿದರು. ಓಕೆ, ಸೇಮ್ ಸೈಜ್ ಬೇಕು ಅಂದರೆ ನಾವು ಅದೇ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಮೇಕ್ ಎ ಹೋಲ್ ಯೂಸಿಂಗ್ ಎನಿ 7 ಪೀಸಸ್ ಹೋಲ್ ಮಾಡಬೇಕು. ನೀವು ಯಾವ್ದಾದ್ರು 7 ಪೀಸಸ್ನ ತಗೊಳ್ಳಿ, ಫ್ರ್ಯಾಕ್ಷನ್ ಕಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೀವು ಎಷ್ಟು ವೇಲ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣಂತೆ ಪಾರ್ಟ್ 3 ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.